ಸರ್ ಪದೇ ಪದೇ ತಾವು ಹೇಳ್ತಾ ಇದ್ರಿ ಗೊಂದಲವನ್ನ ಬಗೆಹರಿಸಬೇಕು ಹೈಕಮಾಂಡ್ನವ್ರು ಅಂತ. ಯಾಕೆ ತಡ ಮಾಡ್ತಾರೆ? ಕಾಲ ಕೂಡಿ ಬಂದಿದೆ, ಶಾರ್ಟ್ಲಿ ಆಗ್ತದೆ. ಈಗ ಪರಿಹಾರ ಮಾಡುವಂಥ ಬರ್ತದೆ, ಮಾಡಲೇಬೇಕು. ಯಾಕಂದರೆ ಅದಕ್ಕೆ ಯಾವುದೋ ವಿದ್ಯಾರ್ಥಿ ಮಾಡಲೇಬೇಕು ಹೈಕಮಾಂಡ. ಕಾಲ ಸನ್ನಿಹಿತವಾಗಿದೆ. ಸರ್ ಮೇ ಚುನಾವಣೆ ಏನು ರಿಸಲ್ಟ್ ಬರ್ತಾ ಅದ್ರ ಮುಂಚೆ ಕೂಡ ನೀವು ಅಧ್ಯಕ್ಷರ ಬದಲಾವಣೆ ಇರ್ಬೋದು, ಸಚಿವ ಸಂಪುಟ ವಿಚಾರ ಇರ್ಬೋದು, ಅದು ಆಗ್ಬೇಕಂತೇಳಿ ಒತ್ತಾಯ ಮಾಡಿದ್ರಿ ಸರ್. ಇಲ್ಲ, ಸಾಕಷ್ಟು ಸಚಿವರ ಬೇಡಿಕೆ ಇದೆ, ನಮಗೂ ಕೊಡ್ರಿ. ನಾವು ಹೇಳಿದ್ದು ಗೊಂದಲ ಇದೆ, ಸಿ ಎಂನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ ಪದೇ. ಅಧ್ಯಕ್ಷ ಬದಲಾವಣೆ, ಸಿ ಎಂ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನು ಹೇಳಿದ್ವಿ. 100%. ಇನ್ನೂ 1% ಹೆಚ್ಚಿಲ್ಲ. ಗೊಂದಲ ಇದೆ, ಅದೇ ಇಲ್ಲ. ಪಾರ್ಟಿಕಲಿ ಗೊಂದಲ ಯಾವುದೇ ಬಿ ಜೆ ಪಿಯಲ್ಲಿ ಗೊಂದಲ ಇಲ್ಲ, ಹೌದಾ? ಜೆ ಡಿ ಎಸ್ನಲ್ಲಿ ಗೊಂದಲ ಇಲ್ಲ, ಬೇರೆ ಪಕ್ಷದಲ್ಲಿ ಗೊಂದಲ ಇದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದು ಸರಿಪಡಿಸಲಿಕ್ಕೆ ಹೈಕಮಾಂಡ್ ಇದೆ, ಮಾಡ್ತಾರೆ. ಸರ್ ಪದೇ ಪದೇ ತಾವು ಹೇಳ್ತಾ ಇದ್ರಿ ಗೊಂದಲವನ್ನ ಬಗೆಹರಿಸಬೇಕು ಹೈಕಮಾಂಡ್ನವ್ರು ಅಂತ. ಯಾಕೆ ತಡ ಮಾಡ್ತಾರೆ? ಕಾಲ ಕೂಡಿ ಬಂದಿದೆ, ಶಾರ್ಟ್ಲಿ ಆಗ್ತದೆ. ಈಗ ಪರಿಹಾರ ಮಾಡುವಂಥ ಬರ್ತದೆ, ಮಾಡಲೇಬೇಕು. ಯಾಕಂದರೆ ಅದಕ್ಕೆ ಯಾವುದೋ ವಿದ್ಯಾರ್ಥಿ ಮಾಡಲೇಬೇಕು ಹೈಕಮಾಂಡ. ಕಾಲ ಸನ್ನಿಹಿತವಾಗಿದೆ. ಸರ್ ಮೇ ಚುನಾವಣೆ ಏನು ರಿಸಲ್ಟ್ ಬರ್ತಾ ಅದ್ರ ಮುಂಚೆ ಕೂಡ ನೀವು ಅಧ್ಯಕ್ಷರ ಬದಲಾವಣೆ ಇರ್ಬೋದು, ಸಚಿವ ಸಂಪುಟ ವಿಚಾರ ಇರ್ಬೋದು, ಅದು ಆಗ್ಬೇಕಂತೇಳಿ ಒತ್ತಾಯ ಮಾಡಿದ್ರಿ ಸರ್. ಇಲ್ಲ, ಸಾಕಷ್ಟು ಸಚಿವರ ಬೇಡಿಕೆ ಇದೆ, ನಮಗೂ ಕೊಡ್ರಿ. ನಾವು ಹೇಳಿದ್ದು ಗೊಂದಲ ಇದೆ, ಸಿ ಎಂನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ ಪದೇ. ಅಧ್ಯಕ್ಷ ಬದಲಾವಣೆ, ಸಿ ಎಂ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನು ಹೇಳಿದ್ವಿ. 100%. ಇನ್ನೂ 1% ಹೆಚ್ಚಿಲ್ಲ. ಗೊಂದಲ ಇದೆ, ಅದೇ ಇಲ್ಲ. ಪಾರ್ಟಿಕಲಿ ಗೊಂದಲ ಯಾವುದೇ ಬಿ ಜೆ ಪಿಯಲ್ಲಿ ಗೊಂದಲ ಇಲ್ಲ, ಹೌದಾ? ಜೆ ಡಿ ಎಸ್ನಲ್ಲಿ ಗೊಂದಲ ಇಲ್ಲ, ಬೇರೆ ಪಕ್ಷದಲ್ಲಿ ಗೊಂದಲ ಇದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದು ಸರಿಪಡಿಸಲಿಕ್ಕೆ ಹೈಕಮಾಂಡ್ ಇದೆ, ಮಾಡ್ತಾರೆ. ಸರ್ ಪದೇ ಪದೇ ತಾವು ಹೇಳ್ತಾ ಇದ್ರಿ ಗೊಂದಲವನ್ನ ಬಗೆಹರಿಸಬೇಕು ಹೈಕಮಾಂಡ್ನವ್ರು ಅಂತ. ಯಾಕೆ ತಡ ಮಾಡ್ತಾರೆ? ಕಾಲ ಕೂಡಿ ಬಂದಿದೆ, ಶಾರ್ಟ್ಲಿ ಆಗ್ತದೆ. ಈಗ ಪರಿಹಾರ ಮಾಡುವಂಥ ಬರ್ತದೆ, ಮಾಡಲೇಬೇಕು. ಯಾಕಂದರೆ ಅದಕ್ಕೆ ಯಾವುದೋ ವಿದ್ಯಾರ್ಥಿ ಮಾಡಲೇಬೇಕು ಹೈಕಮಾಂಡ. ಕಾಲ ಸನ್ನಿಹಿತವಾಗಿದೆ. ಸರ್ ಮೇ ಚುನಾವಣೆ ಏನು ರಿಸಲ್ಟ್ ಬರ್ತಾ ಅದ್ರ ಮುಂಚೆ ಕೂಡ ನೀವು ಅಧ್ಯಕ್ಷರ ಬದಲಾವಣೆ ಇರ್ಬೋದು, ಸಚಿವ ಸಂಪುಟ ವಿಚಾರ ಇರ್ಬೋದು, ಅದು ಆಗ್ಬೇಕಂತೇಳಿ ಒತ್ತಾಯ ಮಾಡಿದ್ರಿ ಸರ್. ಇಲ್ಲ, ಸಾಕಷ್ಟು ಸಚಿವರ ಬೇಡಿಕೆ ಇದೆ, ನಮಗೂ ಕೊಡ್ರಿ. ನಾವು ಹೇಳಿದ್ದು ಗೊಂದಲ ಇದೆ, ಸಿ ಎಂನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ ಪದೇ. ಅಧ್ಯಕ್ಷ ಬದಲಾವಣೆ, ಸಿ ಎಂ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನು ಹೇಳಿದ್ವಿ. 100%. ಇನ್ನೂ 1% ಹೆಚ್ಚಿಲ್ಲ. ಗೊಂದಲ ಇದೆ, ಅದೇ ಇಲ್ಲ. ಪಾರ್ಟಿಕಲಿ ಗೊಂದಲ ಯಾವುದೇ ಬಿ ಜೆ ಪಿಯಲ್ಲಿ ಗೊಂದಲ ಇಲ್ಲ, ಹೌದಾ? ಜೆ ಡಿ ಎಸ್ನಲ್ಲಿ ಗೊಂದಲ ಇಲ್ಲ, ಬೇರೆ ಪಕ್ಷದಲ್ಲಿ ಗೊಂದಲ ಇದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದು ಸರಿಪಡಿಸಲಿಕ್ಕೆ ಹೈಕಮಾಂಡ್ ಇದೆ, ಮಾಡ್ತಾರೆ. ಸರ್ ಪದೇ ಪದೇ ತಾವು ಹೇಳ್ತಾ ಇದ್ರಿ ಗೊಂದಲವನ್ನ ಬಗೆಹರಿಸಬೇಕು ಹೈಕಮಾಂಡ್ನವ್ರು ಅಂತ. ಯಾಕೆ ತಡ ಮಾಡ್ತಾರೆ? ಕಾಲ ಕೂಡಿ ಬಂದಿದೆ, ಶಾರ್ಟ್ಲಿ ಆಗ್ತದೆ. ಈಗ ಪರಿಹಾರ ಮಾಡುವಂಥ ಬರ್ತದೆ, ಮಾಡಲೇಬೇಕು. ಯಾಕಂದರೆ ಅದಕ್ಕೆ ಯಾವುದೋ ವಿದ್ಯಾರ್ಥಿ ಮಾಡಲೇಬೇಕು ಹೈಕಮಾಂಡ. ಕಾಲ ಸನ್ನಿಹಿತವಾಗಿದೆ. ಸರ್ ಮೇ ಚುನಾವಣೆ ಏನು ರಿಸಲ್ಟ್ ಬರ್ತಾ ಅದ್ರ ಮುಂಚೆ ಕೂಡ ನೀವು ಅಧ್ಯಕ್ಷರ ಬದಲಾವಣೆ ಇರ್ಬೋದು, ಸಚಿವ ಸಂಪುಟ ವಿಚಾರ ಇರ್ಬೋದು, ಅದು ಆಗ್ಬೇಕಂತೇಳಿ ಒತ್ತಾಯ ಮಾಡಿದ್ರಿ ಸರ್. ಇಲ್ಲ, ಸಾಕಷ್ಟು ಸಚಿವರ ಬೇಡಿಕೆ ಇದೆ, ನಮಗೂ ಕೊಡ್ರಿ. ನಾವು ಹೇಳಿದ್ದು ಗೊಂದಲ ಇದೆ, ಸಿ ಎಂನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ ಪದೇ. ಅಧ್ಯಕ್ಷ ಬದಲಾವಣೆ, ಸಿ ಎಂ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನು ಹೇಳಿದ್ವಿ. 100%. ಇನ್ನೂ 1% ಹೆಚ್ಚಿಲ್ಲ. ಗೊಂದಲ ಇದೆ, ಅದೇ ಇಲ್ಲ. ಪಾರ್ಟಿಕಲಿ ಗೊಂದಲ ಯಾವುದೇ ಬಿ ಜೆ ಪಿಯಲ್ಲಿ ಗೊಂದಲ ಇಲ್ಲ, ಹೌದಾ? ಜೆ ಡಿ ಎಸ್ನಲ್ಲಿ ಗೊಂದಲ ಇಲ್ಲ, ಬೇರೆ ಪಕ್ಷದಲ್ಲಿ ಗೊಂದಲ ಇದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದು ಸರಿಪಡಿಸಲಿಕ್ಕೆ ಹೈಕಮಾಂಡ್ ಇದೆ, ಮಾಡ್ತಾರೆ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.